ವಿದ್ಯಾರ್ಥಿಗಳೀಗ ಎರಡನೇ ಅಂಶದ ಕಡೆ ಗಮನ ಕೊಡೋಣ. ವಾಟ್ ಇಸ್ ದ ಸೆಕೆಂಡ್ ಪಾಯಿಂಟ್? ಸೆಲ್ಫ್ ಸ್ಟೆಬಿಲಿಟಿ ಅಂದರೆ ಸ್ವಯಂ ಸ್ಥಿರತೆ. ಇದನ್ನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕ್ರಿ. ಕಠಿಣ ಪರಿಶ್ರಮ ಅರ್ಥ ಆಗುತ್ತೆ. ಹೌದು ಸರ್, ಹಾರ್ಡ್ ವರ್ಕ್ ಮಾಡಬೇಕು, ಮಾಡ್ತೀವಿ ಸರ್. ಜ್ಞಾನ ಸಂಪಾದನೆ ಮಾಡ್ಕೋ, ಜ್ಞಾನ ಸಂಪಾದನೆ ಹ್ಞೂ ಸರ್ ಮಾಡ್ಕೊಳ್ತೀವಿ ಸರ್, ಎಸ್ ಮಾಡ್ಕೊ. ಇದೇನು ಸರ್ ಸೆಲ್ಫ್ ಸ್ಟೆಬಿಲಿಟಿ, ಸ್ವಯಂ ಸ್ಥಿರತೆ, ಇದು ಯಾಕೆ ಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಸೆಕೆಂಡ್ ಪಾಯಿಂಟು ನೀವು ಜಗತ್ತನ್ನೇ ಗೆದ್ದೇ ಬಿಡ್ತೀರಿ. ನೀವು ಈ ಪಾಯಿಂಟಿಗೆ ಒಂದು ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಟಿಪ್ಸ್ ಕೊಡ್ತೀನಿ, ಟ್ರಿಕ್ಸ್ ಕೊಡ್ತೀನಿ. ಅದನ್ನು ಅರ್ಥ ಮಾಡ್ಕೊಂಡ್ಬಿಡ್ರಿ, ಜೀವನ ಧನ್ಯ ಆಗುತ್ತೆ ನಿಮಗೆ. ಸೊ ಅದಕ್ಕಿಂತ ಮುಂಚೆ ಸೆಲ್ಫ್ ಸ್ಟೆಬಿಲಿಟಿ ಏನಿದು? ಲೆಟ್ ಸೆಲ್ಫ್ ಸ್ಟೆಬಿಲಿಟಿ ಶೈನ್ ಲೈಕ್ ಎ ಜೆಮ್ ಸ್ಟೋನ್. ಅಂದರೆ ಸ್ವಯಂ ಸ್ಥಿರತೆ ಅಂತ ಏನು ಕರಿತೀವಲ್ವ, ರತ್ನದಂತೆ ಮಿನುಗುತ್ತಿರಲಿ. ರತ್ನ ಏನು ಆಭರಣ ಹಾಕ್ಕೊಂಡಿರ್ತೀವಲ್ವ, ರತ್ನ ಕಿರೀಟಗಳೇನಿರ್ತಾವಲ್ವ, ಆ ಮಣಿ ಎಷ್ಟು ಚೆನ್ನಾಗಿ ಹೊಳಿತಾ ಇರುತ್ತಲ್ವ, ನಮ್ಮ ಸ್ವಯಂ ಸ್ಥಿರತೆ ರತ್ನಮಣಿ ಅಂತ ಅದು ಮಿನುಗ್ತಾ ಇರಬೇಕು, ಅಷ್ಟು ಹೊಳಿತಾ ಇರಬೇಕು. ಇದು ಒಂದು ಚಿಕ್ಕ ಕಿರೀಟ ತೋರಿಸ್ತೀನಿ, ಎಷ್ಟು ಅದ್ಭುತವಾಗಿದೆ. ಆ ಕಿರೀಟದಲ್ಲಿರ್ತಕ್ಕಂಥ ಮಣಿಗಳೆಲ್ಲ ನೋಡಿಕೊಂಡ್ರೆ ಎಷ್ಟು ಮಿನುಗ್ತಾ ಇದೆ. ಸರ್ ಇದಕ್ಕೆ ಏನು ಸರ್ ಲಿಂಕು? ಸರ್ ಹೇಗೆ ಸರ್ ಕಂಪ್ಯಾರಿಸನ್ ಮಾಡ್ತೀವಿ? ಆ ಕಂಪ್ಯಾರಿಸನು ಹೇಗೆ ಅನ್ನೋದನ್ನು ಆ ಪಾಯಿಂಟ್ಸಲ್ಲಿ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಅದರ ಅರ್ಥ ಇಷ್ಟೇ, ಸೆಲ್ಫ್ ಸ್ಟೆಬಿಲಿಟಿ, ಸ್ವಯಂ ಸ್ಥಿರತೆ, ಅರ್ಥಾತ್ ನಮ್ಮನ್ನು ನಾವು ನಿಗ್ರಹಿಸ್ಕೊಳ್ತಕ್ಕಂಥ ಕಲೆ ಕಲ್ತ್ಕೋಬೇಕು. ಎಸ್, ಏನು ಸರ್ ಅದು? ವಾಟ್ ಇಸ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್? ಎಸ್, ಫಸ್ಟ್ ಒನ್, ದ ಸೆಲ್ಫ್ ಸ್ಟೆಬಿಲಿಟಿ ಅಂತ ಏನು ಕರಿತೀವಲ್ವ, ಈಸ್ ಅಬೌಟ್ ಮೇಂಟೈನಿಂಗ್ ಬ್ಯಾಲೆನ್ಸ್ ಆ್ಯಂಡ್ ಈಕ್ವಿಲಿಬ್ರಿಯಮ್ ಇನ್ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ಲೈಫ್. ಇಡೀ ನಮ್ಮ ಜೀವನದಲ್ಲಿ, ನಮ್ಮ ವಿದ್ಯಾರ್ಥಿ ದೆಸೆಯಲ್ಲಿ ಅಥವಾ ನಮ್ಮ ಯಾವುದೇ ಮುಂದಿನ ಹಂತಗಳಲ್ಲಿ ಏನೇ ಬರ್ತವೆ, ಐದರ್ ಪ್ರಾಬ್ಲಮ್ಸ್ ಐದರ್ ಎನಿಥಿಂಗ್, ಇಡೀ ನಮ್ಮ ಒಂದು ಸ್ಥಿತಿ ಹೇಗಿರ್ಬೇಕಂದ್ರೆ ಅದು ಬ್ಯಾಲೆನ್ಸಲ್ಲಿ ಇರಬೇಕು. ನಾನು ಡೈರೆಕ್ಟ್ ಪಾಯಿಂಟಲ್ಲಿ ಹೇಳ್ತೀನಿ, ಆ ಬ್ಯಾಲೆನ್ಸಲ್ಲಿ ಇರಬೇಕು ಅಂತಂದರೆ ಯಾವುದನ್ನು ಅತಿಯಾಗಿ ನಾವು ತಗೊಳ್ಳೇಬಾರ್ದು. ಅದು ಸಂತೋಷನೂ ಆಗಿರಲಿ, ಅದು ದುಃಖನೂ ಆಗಿರಲಿ, ಅದು ಬ್ಯಾಲೆನ್ಸಲ್ಲಿ ಇರಬೇಕು. ಅದು ಸ್ಥಿರತೆ, ಕಂಟ್ರೋಲ್ ಅಂತ ಕರಿತೀವಿ. ಒಬ್ಬ ವ್ಯಕ್ತಿ ಕಲಿಕೆಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಹಾರ್ಡ್ ವರ್ಕ್ ಎಷ್ಟು ಇಂಪಾರ್ಟೆಂಟು, ನಮ್ಮ ಸ್ವಯಂ ಸ್ಥಿರತೆಯೂ ಅದಕ್ಕಿಂತ ತುಂಬ ಇಂಪಾರ್ಟೆಂಟು. ಇದಕ್ಕೆ ಎಕ್ಸಾಂಪಲ್ಸ್ ಕೊಡ್ತೀನಿ ಮಕ್ಕಳೇ, ಹೇಗಿರುತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊತ ಬನ್ನಿ. ಸೊ ಇಲ್ಲಿ ಒಂದು ಫಸ್ಟ್ ಪಾಯಿಂಟ್, ಅದು ಎಮೋಷ್ನಲ್ ಸ್ಟೆಬಿಲಿಟಿ ಅಂತ ಕರಿತೀವಿ. ಏನಪ್ಪ ಇದರ ಅರ್ಥ ಅಂದರೆ ಭಾವನಾತ್ಮಕ ಸ್ಥಿರತೆ. ಇದನ್ನು ನೋಡ್ಕೊಳ್ರಿ, ಕರೆಕ್ಟಾಗಿ ಗೊತ್ತಾಗುತ್ತೆ. ಭಾವನಾತ್ಮಕ ಸ್ಥಿರತೆ, ಈ ಭಾವನೆಗಳನ್ನು ನಾವು ಹತೋಟಿಲಿ ಇಟ್ಕೋಬೇಕ್ರಿ, ಕಂಟ್ರೋಲಲ್ಲಿ ಇಟ್ಕೋಬೇಕು. ಸರ್ ಫೀಲಿಂಗ್ಸ್ ಬರುತ್ತಲ್ಲ ಸರ್, ನನಗೆ ಅಳು ಬರ್ತಾ ಇದೆ ಅಲ್ವ ಸರ್? ಅರೆ ಅಳು ಬರ್ತಾ ಇದೆ, ಅಳು. ನಗು ಬರ್ತಾ ಇದೆ, ನಗು. ಕೋಪ ಬರ್ತಾ ಇದೆ, ಕೋಪ ಮಾಡ್ಕೋ. ಮತ್ತಿನ್ನೇನೋ ಭಾವನೆಗಳು ಬರ್ತಾ ಇದೆ, ಮಾಡಿಕೊಳ್ಳಿ. ಆದರೆ ಅದನ್ನು ನಿನ್ನ ಹಿಡಿತದಲ್ಲಿ ಇಟ್ಕೋಬೇಕು, ಅದು ಇಂಪಾರ್ಟೆಂಟ್. ದುಃಖ ಆಯ್ತಾ, ಅಳ್ತಾ ಇದೆಯಾ? ಎಸ್ಪೆಷಲಿ ಕ್ಲಾಸ್ ರೂಮಲ್ಲಿ ಏನು ನಡೀತಾ ಇರುತ್ತೆ, ಅದು ಡೇ ಸ್ಕಾಲರ್ ಆಗಿರಲಿ, ಹಾಸ್ಟೆಲ್ ಆಗಿರಲಿ, ಅಥವಾ ಏನೇ ಮಾಸ್ಟರ್ ಡಿಗ್ರಿ ಅಭ್ಯಾಸ ಮಾಡ್ತಕ್ಕಂಥವ್ರಾಗಿರಲಿ, ಯಾರು ಏನು ಅಂದರು, ಏನಂದರು ಗೊತ್ತಿಲ್ಲ, ಎಲ್ಲಂದರು ಗೊತ್ತಿಲ್ಲ, ಕೇಳ್ಪಟ್ಟೆ ನನ್ನ ಬಗ್ಗೆ ಹಿಂಗೆ ಅಂತಿದ್ದಾರಂತೆ. ಅರೆ ಯಾರು ಏನು ಅಂತಿದ್ದಾರಂತೇಳಿ ನೀನು ದುಃಖ ಮಾಡ್ಕೊಳ್ತಾ ಇದೆಯಾ? ಇಲ್ಲ ಸರ್ ನಾನು ಕೇಳಿಸ್ಕೊಳಂಗೆ ಅಂದ್ರ ಡೈರೆಕ್ಟಾಗಿ ಬೈದ್ರಾ ಅಳ್ತಾ ಕೂಡ್ತೀಯಲ್ವಾ? ಅರೆ ಅಳು, ಮನಸ್ಸು ಹಗರಾಗುತ್ತೆ, ಆಯಿತಾ? ಹಗರಾಯ್ತಾ? ಅದೇ ಅಳುನ್ನ ದಿನಪೂರ್ತಿ ನೀನು ಮಾಡ್ಕೊಳ್ತಾ ಇರ್ತೀಯ ಅಂತಂದರೆ ನೀನು ಏನು ಕಂಟ್ರೋಲ್ ಮಾಡ್ತೀಯ ಅಂತ ಅರ್ಥ. ನೀವು ಭಾವನೆಗಳನ್ನು ಹದ್ದುಬಸ್ತಲ್ಲಿ ಇಟ್ಕೋಬೇಕು, ಅದು ಇಂಪಾರ್ಟೆಂಟ್. ಅದು ಎಮೋಷ್ನಲ್ ಏನಿತ್ತಲ್ವ, ಎಮೋಷ್ನಲ್ ಸ್ಟೆಬಿಲಿಟಿ ಅಂತಂದರೆ ದುಃಖ ಆಯಿತಾ, ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಕಂಟ್ರೋಲ್ ಮಾಡ್ಕೋ, ಹಗರಾಗು, ನಕ್ಕು ಖುಷಿ ಪಡು ಅಷ್ಟೇ. ಇನ್ನೊಬ್ಬರನ್ನ ಹಂಗಿಸಿ ನಗೋದಲ್ಲ, ಇನ್ನೊಬ್ಬರನ್ನ ಟೀಕೆ ಮಾಡಿ ನಗೋದಲ್ಲ. ನಮ್ಮ ನಗು ಅದು ಎಂಥದೇ ಇರಲಿ, ಏನೇ ಇರಲಿ, ನಮ್ಮ ಸಂತೋಷ ಏನೇ ಇರಲಿ, ಅದು ನಮ್ಮ ಕಂಟ್ರೋಲಲ್ಲಿರಬೇಕು. ಭಾವನೆಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಕೆಪಾಸಿಟಿ, ಇದು ಭಾವನಾತ್ಮಕ ಸ್ಥಿರತೆ ಅಂತಂತೇಳಿ ಕರಿತೀವಿ. ನಾನು ಎಕ್ಸಾಂಪಲ್ಸ್ ಕೊಡ್ತಾ ಬರ್ತೀನಿ, ಡಿಯರ್ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ತಾ ಬನ್ನಿ. ಫಾರ್ ಎಕ್ಸಾಂಪಲ್, ಕ್ಲಾಸಲ್ಲಿ
ಗ್ರ್ಯಾಂಡ್ ಟೆಸ್ಟಲ್ಲಿ ಯಾವುದೋ ಎಕ್ಸಾಮಲ್ಲಿ ಅಥವಾ ಏನೋ ಒಂದು ಪರೀಕ್ಷೆಯಲ್ಲಿ ಟಾಪಲ್ಲಿ ಬಂತು, ಭಾಳ ಖುಷಿಯಾಯಿತು. ಅರೆ ಖುಷಿ ಪಡಿ, ಆ ಖುಷಿಯನ್ನು ಸೆಲೆಬ್ರೇಟ್ ಮಾಡಿಕೊಂಡು ವರ್ಷಾನುಗಟ್ಟಲೆಲ್ಲ, ತಿಂಗಳಾನುಗಟ್ಟಲೆಲ್ಲ, ದಿನಗಟ್ಟಲೆಲ್ಲ ಏನು ಬೇಕೋ ಅದನ್ನೇ ಮಾಡ್ಕೊತಿರ್ತೀಯ ನೋಡಿ. ಅದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಷ್ಟೇ, ಇಷ್ಟಕ್ಕೆ ಬಿಟ್ಬಿಡ್ಬೇಕಷ್ಟೇ, ಅದನ್ನೇ ಪೂರ್ತಿ ಮಾಡ್ಕೊತಿರ್ತೀಯ. ದುಃಖ ಆಯಿತು, ಏನೋ ಆಯಿತು, ಸಮಥಿಂಗ್ ಆಯಿತು, ಮನೇಲಿ ಏನು ಸಮಥಿಂಗ್, ಸಂಸಾರದಲ್ಲಿ ಅಥವಾ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಆಯಿತು, ಅದನ್ನು ಕೊರ್ಕೊಂತ ಕೂಡ್ತೀಯ. ಎಮೋಷ್ನಲ್ನ ಕಂಟ್ರೋಲ್ ಮಾಡ್ಕೋಬೇಕು ಡಿಯರ್ ಸ್ಟೂಡೆಂಟ್ಸ್. ನಾವು ನಮ್ಮ ಕೆರಿಯರನ್ನು ಬೆಳೆಸ್ಕೋಬೇಕು, ನಾವು ವಿದ್ಯಾರ್ಥಿ ದೇಶದಲ್ಲಿ ನಾವು ಚೆನ್ನಾಗಿ ಅಭ್ಯಾಸ ಮಾಡ್ಕೋಬೇಕು, ನಮ್ಮ ಗುರಿಯನ್ನು ನಾವು ಕರೆಕ್ಟಾಗಿ ಮುಟ್ಟಬೇಕು ಅಂತಂದರೆ ದ ಎಮೋಷ್ನಲ್ ಸ್ಟಾಬಿಲಿಟಿ ಅಂತಕ್ಕಂಥದ್ದು ಬೇಕ್ರಿ. ಏನೇ ಮಾಡಿರಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಷ್ಟೇ. ದ ನೆಕ್ಸ್ಟ್ ಪಾಯಿಂಟ್ಗೆ ನೋಡ್ಕೊಳ್ಳೋಣ, ದ ಫಿಸಿಕಲ್ ಸ್ಟೆಬಿಲಿಟಿ ಅಂತ ಕರಿತೀವಿ, ದೈಹಿಕ ಸ್ಥಿರತೆ. ಇದು ಭಾಳ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಫಸ್ಟ್ ನೀವು ಇದನ್ನು ಅರ್ಥ ಮಾಡ್ಕೊಳ್ಳೇಬೇಕು. ದ ಫಿಸಿಕಲ್ ಎಕ್ಸಸೈಸ್ ಭಾಳ ಇಂಪಾರ್ಟೆಂಟು. ಹೇಳ್ತಾ ಇರ್ತಾರೆ ಕರೆಕ್ಟಾಗಿ ನಮಗೆ ಮೆಮೊರಿ ಪವರ್ ಬೇಕು ಅಂತಂದರೆ ಧ್ಯಾನ ಮಾಡಿ, ಯೋಗ ಮಾಡಿ, ಸ್ವಲ್ಪ ಎಕ್ಸಸೈಸ್ ಮಾಡ್ತಾ ಬನ್ನಿ. 100% ಪರ್ಫೆಕ್ಟ್. ಫಿಸಿಕಲಿ ನಾವು ಫಿಟ್ ಆಗಿರಬೇಕು, ದೈಹಿಕವಾಗಿ ನಾವು ಸಬಲರಾಗಿರಬೇಕು. ದೈಹಿಕವಾಗಿ ಸಬಲರಾಗಿರ್ಬೇಕಂತಂದರೆ ಯಾವುದೇ ರೋಗ ರುಜಿನಗಳು ನಮ್ಮ ದೇಹದಲ್ಲಿ ಬರಬಾರ್ದು ಅಂತಂದರೆ ನಮ್ಮ ಆಹಾರ ಪದ್ಧತಿ ಕರೆಕ್ಟಾಗಿರಬೇಕು. ಯಾಕೆ ಹೇಳು, ನಾವು ಪರೀಕ್ಷೆಗಳಿಗೆ ಹೋಗ್ತಕ್ಕಂಥವ್ರು, ನಾವು ಆ್ಯನ್ಯುವಲ್ ಎಕ್ಸಾಮ್ ಬರುತ್ತೆ. ನನ್ನ ಆರೋಗ್ಯ ಕೆಟ್ಟು ಅಂತಂದರೆ ಯಾರಿಗೆ ಕೊಡ್ತಾರೆ ಟೈಮ್ ನಿಮಗೆ? ಅದು ನೀಟ್ ಎಕ್ಸಾಮಿನೇಷನ್ ಇದೆ ನಾಳೆ, ಇವತ್ತೇನೋ ಸುಸ್ತಾಯಿತು, ಇವತ್ತೇನೋ ತಲೆ ಚಕ್ಕರ್ ಬಂತು, ಇವತ್ತೇನೋ ಪ್ರಾಬ್ಲಮ್ ಆಯಿತು ಅಂತಂದರೆ ಅವತ್ತು ಎಕ್ಸಾಮ್ ನಿನ್ನ ಕೈಲಿ ಬರೆಯೋಕ್ಕಾಗಿಲ್ಲ. ಇನ್ ಕೇಸ್ ಬರೆದ್ರೂ ಸಕ್ಸಸ್ ಆಗಿಲ್ಲ ಅಂದರೆ ಇನ್ನೊಂದು ವರ್ಷ ಕಾಯೋಕ್ಕಾಗುತ್ತಾ? ದ ಫಿಸಿಕಲ್ ಸ್ಟಾಬಿಲಿಟಿ ಅಂತಕ್ಕಂಥದ್ದು ಬೇಕ್ರಿ. ದ ಫಿಸಿಕಲ್ ಸ್ಟಾಬಿಲಿಟಿ ಅಂತಂದರೆ ಭಾಳ ಇಂಪಾರ್ಟೆಂಟು. ಇವತ್ತು ಎಷ್ಟೋ ಯುವಕರಿಗೆ ನಾ ಹೇಳ್ತಕ್ಕಂಥ ಒಂದು ಮಾತು ಭಾಳ ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ಒಂಚೂರು ವಯಸ್ಸಿಗೆ ಬಂದ ತಕ್ಷಣ ಹೈಸ್ಕೂಲ್ ಮೆಟ್ಲನ್ನ ಹತ್ತಿರ್ತಾನೆ ಮಗು, ಕಾಲೇಜಿಗೆ ಬಂದಿರ್ತಾನೆ, PUC ಅಂದರೆ ಡಿಗ್ರಿಗೆ ಬಂದಿರ್ತಾನೆ, ಈ ಬಾಡಿ ಫಿಟ್ನೆಸ್ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ತಪ್ಪಲ್ಲ, ಮಾಡಲಿ. ಅವ್ನು ಕಟ್ಸ್ ಬೆಳೆಸ್ತಾನೆ, 6 ಪ್ಯಾಕ್ಸ್ ಬೆಳೆಸ್ತಾನೆ, ಏನೆಲ್ಲ ಮಾಡ್ತಾ ಇರ್ತಾನೆ. ನೀವು ಏನೇ ಮಾಡಿ ಕಂಟ್ರೋಲಲ್ಲಿರಲಿ. ಕಂಟ್ರೋಲ್ ತಪ್ಪಿತು ಅಂತಂದರೆ ವ್ಯತ್ಯಾಸ ಆಗುತ್ತೆ. ಬೇಜಾನ್ ಎಕ್ಸಾಂಪಲ್ಸ್ ಇದ್ದಾವೆ, ಬೇಜಾನ್ ವೀಡಿಯೋಸ್ ಇದ್ದಾವೆ, ದ ಲೈವ್ ವೀಡಿಯೋಸ್ ಎಲ್ಲ ಸಿಗುತ್ತೆ. ಆಗಿರ್ತಕ್ಕಂಥ ಇನ್ಸಿಡೆಂಟ್, ಪ್ರಾಣ ಕಳ್ಕೊಂಡಿರ್ತಕ್ಕಂಥದ್ದು ಇದೆ. ದ ಫಿಸಿಕಲ್ ಕರೆಕ್ಟಾಗಿರಬೇಕು. ನಾವು ಉಪವಾಸ ಇದ್ದು ಓದ್ತೀನಿ ಅನ್ನೋದು ಏನ್ರಿ ಬೇಕದು? ನಾ ಹಸಿವಲ್ಲಿ ಇರ್ತೀನಿ ರೀ. ಇವತ್ತೆಷ್ಟೋ ಮಕ್ಕಳು ಏನು ಮಾಡ್ತಾರೆ, ನಾಳೆ ಎಕ್ಸಾಮ್ ಅಂದರೆ ರಾತ್ರಿ ಪೂರ್ವ ನಿದ್ದೆಗೆಟ್ಟು ಓದ್ತಾ ಇರ್ತಾರೆ, ಊಟನೂ ಕರೆಕ್ಟಾಗಿ ಮಾಡಲ್ಲ. ಹೆಣ್ಣು ಹುಡುಗರು ಜಾಸ್ತಿ ಈ ಕೆಲಸ ಮಾಡ್ತಾ ಇರ್ತಾರೆ. ದ ಫಿಸಿಕಲ್ ಸ್ಟೆಬಿಲಿಟಿ, ನಾವು ಫಿಸಿಕಲ್ ಕರೆಕ್ಟಾಗಿ ನಾವು ಸ್ಥಿರತೆಯಲ್ಲಿ ಇಲ್ಲ ಅಂತಂದರೆ, ಈ ಬಾಡಿ ಕರೆಕ್ಟಾಗಿ ಫಿಟ್ಟಾಗಿಲ್ಲ, ಕರೆಕ್ಟಾಗಿ ಆಹಾರ ತೊಗೊಳ್ತಾ ಇಲ್ಲ ಅಂತಂದರೆ ನಾವು ಹೇಗೆ ರೀ ಸಕ್ಸಸ್ ಮಾಡಲಿಕ್ಕಾಗುತ್ತೆ? ನೀವು ಏನೇ ಮಾಡಿ ಕಂಟ್ರೋಲಲ್ಲಿ ಕರೆಕ್ಟಾಗಿರಬೇಕು. ಸೊ ಇದು ಫಿಸಿಕಲ್ ಸ್ಟೆಬಿಲಿಟಿ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್, ದ ಮೆಂಟಲ್ ಸ್ಟೆಬಿಲಿಟಿ ಅಂತ ಕರಿತೀವಿ. ದ ಮೆಂಟಲ್ ಸ್ಟೆಬಿಲಿಟಿ ಅಂತಂದರೆ ಮಾನಸಿಕ ಸ್ಥಿರತೆ. ಇದು ಭಾಳ ಇಂಪಾರ್ಟೆಂಟ್. ದ ಮಾನಸಿಕ ಸ್ಥಿರತೆ ಅಂತಂದರೆ ನಾವು ಏನೇ ಬರಲಿ, ಎಂಥದೇ ಬರಲಿ, ನಾವು ಕಾಮಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವನ ಬೆಳೆಸ್ಕೋಬೇಕು. ಅಂದರೆ ಆಯಿತು ಬಿಡು, ಏನಾಗುತ್ತೆ, ನಾವು ಕೋಪ ಮಾಡ್ಕೊಳ್ಳೋದಾಗಿರಲಿ, ಒಂಥರ ಟೆಂಪರ್. ಕೆಲವು ಮಕ್ಕಳು ಸಡನ್ನಾಗಿ BP ಬಂದುಬಿಡುತ್ತೆ, ಸಡನ್ನಾಗಿ ಕೋಪ ಮಾಡ್ಕೊಳ್ತಾರೆ. ಯಾಕೆ? ಬಿಸಿ ರಕ್ತ. ಆ ಕ್ಷಣಕ್ಕೆ ನೀ ಹೀರೋ, ಆ ಕ್ಷಣಕ್ಕೆ ಏನ್ಲಿ ಅವನು ಬರುತ್ತೆ. ನಮ್ಮ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕ್ರಿ. ಯಾಕೆ ಕಂಟ್ರೋಲ್ ಮಾಡಬೇಕು? ಯಾರಾದರೂ ಬೈದರು ಅಂದರೆ ನಮ್ಮ ಒಳ್ಳೇದಕ್ಕೆ ಬಿಡು, ಗುರುಗಳು ಅಂದಿದ್ದಾರೆ ಬಿಡು, ಫ್ರೆಂಡ್ಸ್ ಬೈದ್ನ ಇರಲಿ ಬಿಡು, ಅವನಿಗೆ ಹಕ್ಕಿದೆ ನನ್ನ ಬೈಲಿಕ್ಕೆ. ನೀ ಕಂಟ್ರೋಲ್ ಮಾಡ್ಕೋ. ಅಪ್ಪ ಅಮ್ಮ ಬೈದ್ರ, ಅಪ್ಪ ಅಮ್ಮ ಬೈಲಾರ್ದು ಇನ್ಯಾರು ಬೈತಾರೆ, ಬೈಲಿ ಬಿಡು. ಯಾಕೆ? ತಂದೆ ತಾಯಿ ದೇವರ ಸಮಾನ, ನನ್ನ ಒಳ್ಳೇದಕ್ಕೆ ಅಂದಿರ್ತಾರೆ ಬಿಡು. ಮನಸ್ಸನ್ನು ನಾವು ಸ್ಥಿರತೆಯಲ್ಲಿ ಇಟ್ಕೋಬೇಕು. ದ ಮೆಂಟಲ್ ಸ್ಟೆಬಿಲಿಟಿ ಇಲ್ಲಂತಂದರೆ ನಾವು ಯಾರ ಮೇಲೆ ಕೂಗಾಡ್ತೀವಿ, ಯಾರ ಮೇಲೆ ಸಿಟ್ಟು ಮಾಡ್ಕೊತೀವಿ, ಇನ್ನದಕ್ಕೆ ಅಳ್ತೀವಿ, ಇನ್ನೇನೋ ಮಾಡ್ತೀವಿ. ನಮ್ಮ ಮನಸ್ಸನ್ನು ನಮ್ಮ ಸ್ಥಿಮಿತದಲ್ಲಿ ನಾವು ಇಟ್ಕೊಂಡಿಲ್ಲ. ಅದು ಹೇಳ್ದಂಗೆ ನಾವು ಕೇಳ್ತೀವಿ, ನಾ ಹೇಳ್ದಂಗೆ ಅದು ಕೇಳ್ತಾ ಇಲ್ಲ. ಇದು ಭಾಳ ಇಂಪಾರ್ಟೆಂಟ್. ಮನಸ್ಸು ನಾವು ಹೇಳಿದಾಗ ಕೇಳೋ ಥರ ಇರಬೇಕು. ನಾವು ಹೇಳಿದ್ದನ್ನೆಲ್ಲ ಕೇಳಿಸ್ಕೋಬೇಕು. ನಮ್ಮ ಕಂಟ್ರೋಲಲ್ಲಿ ಅದು ಇರಬೇಕು. ಅದ್ರ ಕಂಟ್ರೋಲಲ್ಲಿ ನಾವು ಇರಬಾರ್ದ್ರಿ, ಸೈಕೋಗಳಾಗ್ತೀವಿ. ಇವತ್ತೆಷ್ಟೋ ಅದು ನಿಮಾನ್ಸಲ್ಲಿ ನಾವು ನೋಡ್ತಾ ಬರ್ತೀವಿ. ಕೆಲವು ಮಾನಸಿಕ ಅಸ್ವಸ್ಥರು, ಮಾನಸಿಕ ರೋಗಿಗಳಂತ ಏನು ಕರಿತೀವಲ್ವ, ಅದು ಬೇರೆ ಏನೂ ಅಲ್ರಿ. ಒಂದೇ ವಿಷಯನ ಪದೇ ಅದೇ ಆಳವಾಗಿ ಆಲೋಚನೆ ಮಾಡಿ
ಅವನ ಮನಸ್ಸನ್ನೇ ಸ್ಥಿಮಿತ ಕಳ್ಕೊಳ್ತಾನೆ. ಇದು ಒಂದು ವಿಷವರ್ತುಲ ಇದ್ದಂಗೆ, ಒಂದು ಸರ್ಕಲ್, ಸುಳಿ ಅಂತ ಕರಿತೀವಿ. ಒಂದು ಚಿಂತೆ ಅಂತಕ್ಕಂಥ ಸುಳಿಗೆ ಒಬ್ಬ ಮನುಷ್ಯ ಸಿಗಾಕೊಂಡು ಬಿದ್ದ ಅಂತಂದರೆ ಅದರಿಂದ ಹೊರಗೆ ಬರೋಕ್ಕೆ ತುಂಬ ಕಷ್ಟ. ಸುಳಿ ಗೊತ್ತಾಗುತ್ತಲ್ವ, ಜಲಾವರ್ತ ಅಂತ ಕರಿತೀವಿ. ನದಿ ಹರಿತಾ ಇರುತ್ತೆ, ಆ ಕಲ್ಲಿಗೆ ಎಲ್ಲೋ ನೀರು ಟಚ್ ಆಗಿ ಏನಾಗುತ್ತೆ, ಅಲ್ಲಿ ಒಂದು ಸುಳಿ ನಿರ್ಮಾಣ ಆಗಿರುತ್ತೆ. ಇವತ್ತೆಷ್ಟೋ ನದಿಯ ಮುಖದಲ್ಲಿ ಏನು ಕೊಟ್ಟಿರ್ತಾರೆ, ಇಲ್ಲಿ ಸುಳಿಗಳಿದೆ, ಈಜಲು ಹೋಗಬಾರ್ದು ಅಂತಂತೇಳಿ ಒಂದು ನೋಟಿಸ್ ಬೋರ್ಡ್ ಹಾಕಿರ್ತಾರೆ. ಒಂದು ಸಾರಿ ಮನುಷ್ಯ ಸುಳಿಗೆ ಸಿಗಾಕ್ಕೊಂಡ ಅಂತಂದರೆ ಅವನು ಅಲ್ಲಿದ್ದ ಪಾರಾಗಿ ಬರೋದಕ್ಕೆ ತುಂಬ ಕಷ್ಟ. ನಾವು ಎಕ್ಸ್ಟರ್ನಲ್ ಸಪೋರ್ಟ್ ಕೊಟ್ಟಾಗ ಮಾತ್ರ ಆ ಮನುಷ್ಯನ ಬದುಕಿಸಬಹುದು. ಅದು ಯಾರಾದರೂ ಇದ್ದರೆ, ಇಲ್ಲಂತಂದರೆ ಸಾಧ್ಯನೇ ಇಲ್ಲರಿ. ಚಿಂತೆ ಅಂತಕ್ಕಂಥ ಸರ್ಕಲಲ್ಲಿ ಒಬ್ಬ ಮನುಷ್ಯ ಬಿದ್ದು ಒದ್ದಾಡ್ತಿದ್ದಾನೆ ಅಂತಂದರೆ ಅವನ ಮಾನಸಿಕ ಸ್ಥಿರತೆನೇ ಇಲ್ಲ, ಕಂಟ್ರೋಲ್ ಇಲ್ಲ. ಎಷ್ಟೊತ್ತ ಮಾಡ್ತೀಯ ಚಿಂತೆ, ಬಿಟ್ಟಾಕು, ಅಷ್ಟೇ ಅಷ್ಟೇ ಕ್ಷಣಿಕ, ಬಿಟ್ಟಾಕು, ನೀ ಆರಾಮಾಗಿರ್ತೀಯ. ಒಬ್ಬ ವಿದ್ಯಾರ್ಥಿ ದೆಸೆಯಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅವನ ಸ್ವಯಂ ಸ್ಥಿರತೆ ಅಂತಕ್ಕಂಥದ್ದು ಬೇಕು.